ಗಂಡ ಹೆಂಡತಿ ಹತ್ರ ಹೇಳ್ತಾನೆ, ಒಂದು ದಿನ ನಮ್ಮ ಮಗು ಕೂಡ ಇಲ್ಲಿಂದನೇ ಹೊರ ಬರುತ್ತೆ ಅಲ್ವಾ? ಅವಾಗ ಹೆಂಡತಿ ನಗುತ್ತಾ ಹೇಳ್ತಾಳೆ, ಹೌದು, ಆದ್ರೆ ಇವಾಗ ಇಣುಕಿ ನೋಡ್ಬೇಡಿ, ಅದು ಕಾಣಲ್ಲ, ರಂಧ್ರ ಸಣ್ಣದಿದೆ. ಅವಾಗ ಗಂಡ ಹೇಳ್ತಾನೆ, ಆದ್ರೂ ನೋಡ್ತೀನಿ ಕಣೆ ಅಂತ ರಂಧ್ರದಿಂದ ಇಣುಕಿ ನೋಡ್ತಾನೆ, ಆದ್ರೆ ಏನೂ ಕಾಣೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಶಾಲೆಯ ಬೆಲ್ ಹೊಡೆಯುತ್ತದೆ ಮತ್ತು ಮುನ್ನ ಹೊರ ಬರ್ತಾನೆ. ಗಂಡ ಹೆಂಡತಿ ಮುನ್ನನನ್ನು ಕರ್ಕೊಂಡು ಮನೆಗೆ ಹೋಗ್ತಾರೆ. ಅಷ್ಟೇ, ರಂಧ್ರ ಬಾಗಿಲಲ್ಲಿ ಇತ್ತು. ಆದ್ರೆ ನಿಮ್ಮ ಆಲೋಚನೆ ಇದೆಯಲ್ಲ, ಅದಕ್ಕೆ ನನ್ನದೊಂದು ದೊಡ್ಡ ಸಲಾಂ. ನಿಮ್ಮ ಆಲೋಚನೆಯನ್ನು ಬದಲಾಯಿಸಿ. ಬಡವನ ಮಗಳಾದರೂ ಕಪ್ಪಾಗಿರಬಾರದು, ಹೆಣ್ಣು ಪಡೆದ ತಾಯಿಗೆ ಎಂದು ಬರೆಯಬಾರದು. ಹಣದಾಸೆಯ ಗುಣದವನ ಹೆಂಡತಿಯಾಗಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಾಯಿ, ಹಡೆದ ತಪ್ಪಿಗಾಗಿ ತಂದೆ ಕಣ್ಣೀರ ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ನಿನ್ನ ಮಾರಿ ನೋಡಂಗೆ ಆಗೇತಿ. ಅಯ್ಯ ನಿನ್ನ ಬಿಳೆ ಕುಂಡಾಗನ ಸುಡು ಸುಡು ಕೆಂಪು ಸಾರ ಹಾಕ್ಲಿ. ಮಾರಿ ತೋರ್ಸಂದಿದ್ಲೇ ನಿನಗೆ, ನಿನ್ನ ಕುಂಡೆಲ್ಲ ಏನಿದೆ ನೋಡಿದೆ ಅಲ್ಬೆಂಟಿ? ಈಗರ ಚಂಡ ಮಾರ್ತಾಲ್ಲ, ಕುಂಡಿ ಮಾರ್ತಾ ನೋಡಿದೆ. ಜ್ವಾಲಾಮುಖಿ ಒಂದ್ ನೋಡ್ಬೇಕು ನೋಡಿಗೆ. ಜ್ವಾಲಾಮುಖಿ ಎಷ್ಟ್ ಹೀಟಿಗೆ ಬಂದಳು ಮಾವಾಕಿ, ಮಾಡ್ಕೊಂತೇನಿಕಿನ ಒಲ್ಲೆ ಬಿಡಮ್ಮ, ದಾರಿ ನೋಡ್ತೇನೆ ಅಂತ ನಿನಗೆ. ದರ್ವೇಸಿ ಮಂಜು, ಹೇಳುವ ಪಡ್ಪೋಶಿ ಪಡ್ಕೋಣೆ. ನೀನು ಮಾಡಕ್ ಕೆಲ್ಸಿಲ್ಲ ಅಂದ್ರೆ ನನಗ್ ಮಾಡಕ್ ಕೆಲ್ಸ ಇಲ್ಲ ಅಂತ ಯಾರಂದ್ರ ನಿನಗೆ? ನಮ್ ಎಮ್ಮಿ ಮೇಯಾಕ್ ಹೋಗೈತಿ, ಬಂತಂದ್ರ ಬಕೆಟ್ ತೊಗೊಂಡ್ ಹಾಲ್ ಕರೆಯಕ್ ಹೋಗ್ಬೇಕ. ಬಾ 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 ಹೌಬಾ ಬಕೆಟ್ ಕೊಡ್ರ ಲಘು, ಬಕೆಟ್ ಬನ್ನಿ ತಡಿಯೋ, ಬಕೆಟ್ ಹುಡ್ಕ್ಯಾಡ ಅಂತಾನೆ. ಬಂಜಾರೆ ಬಂಜೋ ಬಕೆಟ್ ತಾರೋ 14 ಪೈಸಾ ಲಘು, ಹಿಂಡಾಕ್ ಹೋಗ್ಬೇಕೆ. ಜೀವನ ಎಷ್ಟು ಸಲಿಸಂತೆ ತಿಳ್ಕೊಳಕ್ ಕುಂತೀವಿ, ಅಷ್ಟು ಜೀವನ ಅಷ್ಟು ಸಲಿಸಿಲ್ಲ. ಎಲ್ಲದಕ್ಕೂ ಮಾಡ್ಬೇಕಂದ್ರೆ ಮುಕೊಳ್ಯಾಗ ದಮ್ ಅನ್ನೋದು ಹಂಗ ಬರೋಂಗಿಲ್ಲದ, ಹರಿದು ಹೋಗ್ತದೆ, ಹರಿದು ಹನ್ನೆರಡಕ್ಕೈತಿ. ಓದ್ತಿದ್ರು ಜೀವನದ ಬಗ್ಗೆ ಫೋಕಸ್ ಇಟ್ಕೋ. ಆ ಹುಡುಗಿಯಿಂದ ಅಡ್ಡಾಡಕ್ ಹೋಗ್ಬೇಡ, ಹುಡುಗಿಯರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಿನ್ ಗೋಲ್ ಏನೈತಿ ಅದನ್ನ ಸಕ್ಸಸ್ ಮಾಡ, ಹೋಲಿಂದ ಅಡ್ಡಾಡಕ್ ಹೋಗ್ಬೇಡ. ಹೇಳಕ್ ಕುಂತೇನ, ಹೋಗ್ಬೇಡ ಅದ್ರಿಂದ ಹೋಗಾಕ್ ಹೋಗ್ಬೇಡ. ಒಟ್ಟ ಏನೋ ನಾವ ಜೀವನ ಬಗ್ಗೆ ಎಷ್ಟು ಚಿಂತಿತ್ತು ನಾನಲ್ಲಿ. ಮನ್ಯಾಗ ಫೋನ್ ಚಾರ್ಜಿಂಗ್ ಇಟ್ಟು ಬಂದು ತಲೆ ಹಡಾತ ನೀವು ಹುಚ್ಚ ಸೊಳೆ ಮಗ ಇಲ್ಲ. ಬನ್ನಿ ಗೈಸ್, ರೀಲ್ಸ್ ಮಾಡೋಣ. ಒಂದು ಎಷ್ಟೊಂದು ದಿವಸ ಹೊಡಿತೆ ರೀಲ್ಸ್ ಮಾಡಿ. ಫೋಟೋ ವಾಕ್ ಸೈಡಿಗೆ ವಾಕ್. ನಿಂದಲ್ಲ ಗುರು, ನಿಂದಲ್ಲ, ಸುಮ್ನೆ ಹೇಳಿದ್ದು. ಗೌರ್ಮೆಂಟ್ ಸ್ಕೂಲ್ ಹೋದ್ರೆ ಒಳ್ಳೇದಾ? ಆಕ್ಚುಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಯಾರು ಪೂರ್ ಇರ್ತಾರೋ ಅವ್ರು ಹೋಗ್ತಾರೆ, ಅದನ್ನ ನಾವೇನು ಅವಾಯ್ಡ್ ಮಾಡಕ್ ಆಗಲ್ಲ. ಸೊ ಇನ್ನ ಅವ್ರು ಲೈಕ್ ರಿಚ್ ಪರ್ಸನ್ಸ್ ಆಗ್ತಾರೆ ಅಂದ್ರೆ ಅವ್ರ ಹಾಸ್ಟೆಲ್ ಟೈಪ್ ಅಲ್ಲಿ ಇರುತ್ತಲ್ಲ, ಸೊ ಅಲ್ಲಿ ಆಗ್ತಾರೆ ಅಂದ್ರೆ ತುಂಬಾ ವರ್ಸ್ ಸ್ಕೂಲ್ ಆಗುತ್ತೆ. ಅವ್ರ ಹೆಲ್ತ್ ವೈಸ್ ನೋಡಬೇಕು. ತುಂಬಾ ಕ್ಯಾನ್ಸರ್ ಪೇಷಂಟ್ಸು ಫುಡ್ ತಿಂದಿನೇ ಕ್ಯಾನ್ಸರ್ ಆಗ್ತಾಯಿದೆ. ಆ್ಯಕ್ಚುಲಿ ಅಲ್ಲಿ ಪ್ರಿಪೇರ್ ಮಾಡೋ ಕುಕ್ಸ್ ಬರ್ತಾರಲ್ಲ, ವೆರಿ ವರ್ಸ್ಟ್ ಅಂದ್ಕೊಂಡ್ವಿ. ನಮ್ಮ ಅಮ್ಮನೂ ಹೇಳ್ತಾ ಇದ್ರು, ಮೊನ್ನೆನೂ ಕೂಡ ಯಾವುದೋ 2 ಮಕ್ಳು ಸತ್ತಿದ್ದಾರಂತೆ ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ನನಗೆ ಗೌರ್ಮೆಂಟ್ ಸ್ಕೂಲ್ ನೋಡಿದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ, ನಮ್ಮ ಮನೆ ಅಕ್ಕಪಕ್ಕದವರೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಇರೋದೆ ಕೇಳಿದ್ದೀನಿ. ಇಷ್ಟೊಂದು ವಿಚಾರ ಕೇಳ್ಕೊಂಡು ನಾನು ಹೇಳಿರೋದು. ಪ್ರೈವೇಟ್ ಸ್ಕೂಲ್ ಬಂದ್ಬಿಟ್ಟು ಹೈಜೀನು ಮತ್ತು ನಾಲೆಜ್ ಇಂಪ್ರೂವ್ ಮಾಡ್ತಾರೆ. ಗೌರ್ಮೆಂಟ್ ಸ್ಕೂಲಲ್ಲೂ ನಾಲೆಜ್ ತುಂಬ ಇಂಪ್ರೂವ್ ಮಾಡ್ತಾರೆ, ಬಟ್ ಆಲ್ಸೋ ಪ್ರೈವೇಟ್ ಸ್ಕೂಲ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಮತ್ತೆ ಮಾಡಿರೋ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? ರೋಹಿಣಿ ದುಡ್ಡನ್ನ ಅವ್ರ ಮಗನ ಕೈಗೆ ಕೊಡಬಾರ್ದಾಗಿತ್ತು. ಅದನ್ನೇನು ಮಾಡಬೇಕಿತ್ತು, ಗಣೇಶನ ಹೆಸರಿಗೆ ಫಿಕ್ಸೆಡ್ ಆಗಬೇಕಿತ್ತು. ಅದನ್ನು ಕೊಟ್ಟಿದ್ದು ಈ ಅಮ್ಮ, ಈಸ್ಕೊಂಡಿದ್ದು ಆಯಪ್ಪ. ಲಾಸ್ಟಿಗೆ ನನ್ನ ತಲೆ ಮೇಲೆ ಬಂತು. ನಾನೀಗ ಅವರಿಗೆ 1 ಲಕ್ಷ ಕೊಡಬೇಕು. ಅದರಲ್ಲಿ 50,000 ರೂಪಾಯಿ ಕೊಟ್ಟಿದ್ದೀನಿ. ಇನ್ನು 50,000 ರೂಪಾಯಿ ಬೆಳ್ಳಿ ಸಾಮಾನು ಕೊಡಬೇಕು. ನನ್ನ ಮೇಲೆ ನೀವು ನಾಳೆ ಅಪರಾಧ ಹೊರಿಸ್ಬೇಡ್ರಿ. ಹಾಗಿಸ್ಕೊಂಡ್ಲು ಈಗಿಸ್ಕೊಂಡ್ಲು ಹಿಂಗೆ ಬಾಚ್ಕೊಂಡ್ಲು ಅಂತೇಳಿ ಕೊಡಬೇಕಾಗಿದ್ದೆಲ್ಲರದು ಕೊಟ್ಟು ಮುಗಿದಿದೆ. ನನಗೂ ಅದಕ್ಕೂ ಏನು ಸಂಬಂಧ. ಸಾರಿ, ನನ್ಗೆ ಗೊತ್ತು ನೀನ್ ಮತ್ತೆ ಕೋಪ ಮಾಡ್ಕೋತೀಯ. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ಒಂದೊಂದು ನೀನ್ ಲೇಟಾಗಿ ಬರ್ತೀಯಾ, ಮತ್ತೆ ನಾನು ಯಾವಾಗ ಕಾಲ್ ಮಾಡ್ತೀನಿ ಅವಾಗ ನೀನು ಕಾಲ್ ರಿಸೀವ್ ಮಾಡಲ್ಲ.
ಗೊತ್ತಿಲ್ಲ ಎಲ್ಲಿ ಬಿಸಿ ಇರ್ತೀಯ ಅಂತ. ಮೊದ್ಲಂತೂ ತುಂಬಾ ಮಾತಾಡ್ತಿದ್ದೆ. ನೋಡು, ಬೇರೆ ಯಾವಳಾದ್ರೂ ಇಷ್ಟ ಆಗಿದ್ರೆ ಇವಾಗ್ಲೇ ಹೇಳ್ಬಿಡು. ನೋಡು, ಒಂದು ಹುಡುಗ ಬಿಸಿ ಇದ್ದಾನಂದ್ರೆ ಅದರ ಅರ್ಥ ಅದು ಅಲ್ಲ ಅವನಿಗೆ ಬೇರೆ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ. ಅದರ ಅರ್ಥ ಇದೂ ಆಗ್ಬೋದಲ್ಲ, ಅವ್ನ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾನೆ ಅಂತ. ಯಾಕಂದ್ರೆ ಅವ್ನು ಪ್ರೀತಿಸೋ ಹುಡುಗಿ ಜೊತೆ ಜೀವನ ಪೂರ್ತಿ ಖುಷಿಯಾಗಿರ್ಬೇಕು ಅಂತ. ಮತ್ತೆ ನಿನ್ಗಂತೂ ಗೊತ್ತಿರ್ಬೋದಲ್ವಾ, ಒಬ್ಬ ತಂದೆ ತನ್ನ ಮಗಳಿಗೆ ಅವಾಗ್ಲೇ ಕೊಡೋದು ಒಂದು ಹುಡುಗ ತನ್ನ ಲೈಫಲ್ಲಿ ಸೆಟ್ಲ್ ಆಗಿದ್ದಾಗ ಮಾತ್ರ. ಅದಕ್ಕೋಸ್ಕರನೇ ಇವಾಗಲೇ ಕರಿಯರ್ ಮಾಡ್ಕೊಳ್ಳೋಣ, ಜೀವನ ಪೂರ್ತಿ ಜೊತೆಲೇ ಬಾಳೋದಿದೆ ಅಲ್ವಾ. ಎಗ್ ರೈಸ್ ಅಂಗಡಿ ಇಡೋಕೆ ಈ ಸ್ಥಳ ಪರ್ಫೆಕ್ಟ್ ಆಗಿದೆ. ಆದ್ರೆ ಏನಾಯ್ತು? ಆದ್ರೆ ನಮ್ಗಿಲ್ಲಿ ಉಳ್ಳಾಗಡ್ಡಿ ಮತ್ತೆ ಮೆಣಸಿನ್ಕಾಯಿ ಕಟ್ ಮಾಡೋಕೆ ಯಾರಾದ್ರೂ ಸ್ಮಾರ್ಟ್ ವರ್ಕರ್ ಸಿಗ್ತಾರಾ? Excuse me, sir. Please don't judge a book by its cover. ಮಲಿಕ್ ಸಾಬ್ ಎಗ್ ರೈಸ್ ಸೆಂಟರ್. ಹಾಫ್ ಎಗ್ ರೈಸ್ ತಿನ್ನಿ, ಮಜಾ ಮಾಡಿ.